ಆ ಒಂದು ಎಕ್ಸಿಟ್ ಪೋಲ್ಗಳಲ್ಲಿ ಮುಂಬೈನಲ್ಲಿ ಪ್ರಥಮ ಬಾರಿಗೆ BJP ಶಿವಸೇನಾ ಪಕ್ಷಗಳಿಂದ NDA ಪಾರ್ಟ್ನರ್ಸ್ಗಳೇನಿದ್ದಾರೆ ಸಂಪೂರ್ಣವಾದಂಥ ಬಹುಮತ ಬರುತ್ತೆ ಅಂತಕ್ಕಂಥ ಎಕ್ಸಿಟ್ ಪೋಲ್ ನಿನ್ನೆ ದಿನ ನೀವೇ ಪ್ರಚಾರ ಮಾಡಿದ್ದೀರಿ. ಅದರ ರೀತಿಯಲ್ಲೇ ಇವತ್ತು ಮುಂಬೈನಲ್ಲಿ ಪ್ರಥಮ ಬಾರಿಗೆ BJPಯ ನೇತೃತ್ವದಲ್ಲಿ ಮುಂಬೈನ ಕಾರ್ಪೊರೇಷನ್ ಅಧಿಕಾರಕ್ಕೆ ಪಡಿತಕ್ಕಂಥ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಿಗೆ ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ನನ್ನ ಅಭಿನಂದನೆ ಸಲ್ಲಿಸ್ತೇನೆ. ಸರ್, ಇದು ಪ್ರಭಾವ ಬೀರುತ್ತೆ ಸರ್ ನಮ್ಮ ಸ್ಥಳೀಯ ಸಂಸ್ಥೆ ಚುನಾವಣೆ ಮತ್ತು ಏನು ಹೇಳಿ? GBA ಚುನಾವಣೆ. ಇಲ್ಲ, ಅದರ ಬಗ್ಗೆ ನಮ್ಮ ಪಕ್ಷವು ಸಿದ್ಧತೆ ಏನು ಮಾಡಬೇಕು. ಅದು GBA ಚುನಾವಣೆ ಅಷ್ಟೇ ಅಲ್ಲ, ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆಗಳು ಪಕ್ಷದ ಸಿದ್ಧತೆ ಏನಾಗಬೇಕು ಅದೆಲ್ಲದಕ್ಕೂ ನಾವೀಗಾಗಲೇ ತಯಾರಿ ಮಾಡ್ತಾ ಇದ್ದೀವಿ. ಸರ್, ಈಗ ದೇವೇಗೌಡರು ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮೈತ್ರಿ ಇಲ್ಲ ಅನ್ನುವಂಥದ್ದು ಘೋಷಣೆ ಮಾಡಿದ್ದಾರೆ. ಈಗ GBA ಮತ್ತೆ ಸ್ಥಳೀಯ ಸಂಸ್ಥೆ ಎರಡೂ ನಿಮ್ಮ ಮುಂದೆ ಇದೆ. ಮುಂಬೈಯಲ್ಲಿ ಆ ರೀತಿ ರಿಸಲ್ಟ್ ಬಂದಿದೆ. ನೀವೇನಾದ್ರೂ ಈಗ ಒಟ್ಟಾಗಿ ಹೋಗುವಂಥ ಪ್ಲಾನ್ ಏನಾದರೂ ಒಂದೇ ನಿಮಿಷ, ನಮ್ಮಲ್ಲಿ ಮುಕ್ತವಾದಂಥ ತೀರ್ಮಾನ ಇಟ್ಕೊಂಡಿದ್ದೇವೆ. ನಮ್ಮಿಂದ ಯಾವುದೇ ರೀತಿಯಲ್ಲಿ ಮೈತ್ರಿಯ ವಿಷಯದಲ್ಲಿ ಗೊಂದಲಕ್ಕೆ ಎಡೆ ಮಾಡಿಕೊಡಬಾರದು ಅನ್ನೋದು ನಮ್ಮ ಅಭಿಪ್ರಾಯ ಇದೆ. ಮುಂದಿನ ದಿನಗಳು ಯಾವ್ಯಾವ ಥರ ಒಂದು ರಾಜಕೀಯದ ಬೆಳವಣಿಗೆ, ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಸ್ಥಳೀಯವಾಗಿ ನಮ್ಮ BJP ನಾಯಕರುಗಳ ತೀರ್ಮಾನಗಳೇನಿದೆ ಇದೆಲ್ಲವನ್ನು ನೋಡ್ಕೊಂಡು ತೀರ್ಮಾನ ಮಾಡಬೇಕಲ್ಲ. ಇಲ್ಲಿ ಉದ್ದೇಶ, ನಮಗಿರ್ತಕ್ಕಂಥ ನನ್ನ ಉದ್ದೇಶ, ನಮ್ಮ ಪಕ್ಷದ ಉದ್ದೇಶ ಕಾಂಗ್ರೆಸ್ನ ದುರಾಡಳಿತ ಈ ರಾಜ್ಯದಿಂದ ಹೋಗಬೇಕು. ಅದಕ್ಕೆ ನಾವು ತಯಾರಾಗಿದ್ದೇವೆ. ಆ ವಿಷಯದಲ್ಲಿ ಎಲ್ಲ ರೀತಿ ಮುಕ್ತವಾದಂಥ ಅವಕಾಶ ಇಟ್ಕೊಂಡಿದ್ದೇವೆ. ಅದರಿಂದ ಆ ಸಮಿತಿ ಏನು ತೀರ್ಮಾನ ಆಗಬೇಕು, ರಾಜ್ಯಕ್ಕೆ ಒಂದು ಉತ್ತಮವಾದ ಆಳ್ತಾ ಇರೋದು. ಅದರಲ್ಲೂ ಬೆಂಗಳೂರು ನಗರ ಹಲವಾರು ವರ್ಷಗಳಿಂದ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಸ್ಥಗಿತ ಆಗಿರೋದಷ್ಟೇ ಅಲ್ಲ, ಅಭಿವೃದ್ಧಿಯ ಹೆಸರಿನಲ್ಲಿ ಬರೀ ಲೂಟಿ ಆಗ್ತಾಯಿದೆ. ಕಸ ವಿಲೇವಾರಿಯಿಂದ ಹಿಡಿದು ಗುಂಡಿ ಮುಚ್ಚತಕ್ಕಂಥದ್ರಿಂದ ಹಿಡಿದು ಯಾವ್ಯಾವ ಥರ ಯಾವ್ಯಾವ ಪಕ್ಷಗಳ ನಡವಳಿಕೆ, ಯಾವ್ಯಾವ ಪಕ್ಷಗಳ ಕಾಣಿಕೆ ಏನಿದೆ ಈ ಬೆಂಗಳೂರು ನಗರದ ಅಭಿವೃದ್ಧಿಗೆ, ಬೆಂಗಳೂರಿನ ಇಂಥ ಒಂದು ಪರಿಸ್ಥಿತಿಗೆ, ಈ ವಿಷಯಗಳನ್ನೇ ಮುಂದಿಟ್ಕೊಂಡು ನಾವು ಜನಗಳ ಹತ್ರ ಹೋಗಬೇಕಾಗಿದೆ. ನೋಡೋಣ ಏನೇನು ಡೆವಲಪ್ಮೆಂಟ್ ಆಗುತ್ತೆ. ಪಂಚರಾಜ್ಯ ಚುನಾವಣೆ ಇದೆ, ಅದರ ಮೇಲೆ ಇಂಪ್ಯಾಕ್ಟ್ ಆಗುತ್ತಾ, ದಿಕ್ಸೂಚಿನ ಹೇಗೆ ಅಂತ? ಮಹಾರಾಷ್ಟ್ರ ಚುನಾವಣೆನೇ ಬೇರೆ, ಬೇರೆ ರಾಜ್ಯಗಳಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಗಳೇ ಬೇರೆ ಇದೆ. ತಮಿಳುನಾಡಿನಲ್ಲಿ ಒಂದು ರೀತಿ ಇದೆ, ವೆಸ್ಟ್ ಬೆಂಗಾಲ್ನಲ್ಲಿ ಈಗಾಗಲೇ BJPಯ ಒಂದು ಸಂಘಟನೆ ದೊಡ್ಡ ಮಟ್ಟದಲ್ಲಿ ಅಮಿತ್ ಶಾ ಅವರು ಗೃಹ ಸಚಿವರೇನಿದ್ದಾರೆ, ಪ್ರಧಾನಮಂತ್ರಿಗಳು ಎಲ್ಲರೂ ಈ ಬಾರಿ ವೆಸ್ಟ್ ಬೆಂಗಾಲ್ನಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸಂಘಟನೆಯಲ್ಲಿ ಬಹುಶಃ ಭಾಳ ಬೇರೆ ಪಕ್ಷಗಳಿಗಿಂತ ಮುಂದಿದ್ದಾರೆ. ಮುಂದಿನ ದಿನಗಳು ಏನೇನಾಗುತ್ತೆ ನೋಡೋಣ. ನೋಡೋಣ ಸರ್ಕಾರ ಏನು ಮಾಡುತ್ತೆ, ಚೀಫ್ ಸೆಕ್ರೆಟರಿಗೆ ಏನು ಮಾಡ್ತಿರಲಿಲ್ಲ. ಚೀಫ್ ಸೆಕ್ರೆಟ್ರಿನೂ ಏನಾದರೂ ಈ ಸರ್ಕಾರದಲ್ಲಿ ಹೆಬ್ಬೆಟ್ಟಿನ ಚೀಫ್ ಸೆಕ್ರೆಟ್ರಿನೋ ಇಲ್ಲ ಅವರ ಅಧಿಕಾರಿಗಳಿಗೆ ರಕ್ಷಣೆ ಕೊಡ್ತಕ್ಕಂಥ ಚೀಫ್ ಸೆಕ್ರೆಟ್ರಿನೋ, ನಾನೇ ಪರ್ಸನಲಿ ಏನು ಮಾತಾಡಿದ್ದೇನೆ, ಏನು ತೀರ್ಮಾನ ಮಾಡ್ತಾರೋ ನೋಡೋಣ. ಒಂದೆರಡು ದಿವಸ ಕಾಯ್ತಾ ಇದ್ದೇನೆ. JDS ನಿರ್ನಾಮ ಆಗಿದೆ ಮಾತ್ರ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದಾರೆ. ನೀವು ರಾಜ್ಯ JDS ಬಗ್ಗೆ ಚರ್ಚೆ, ಪ್ರಿಯಾಂಕಾ ಖರ್ಗೆ ಅವರ ಸರ್ಟಿಫಿಕೇಟ್ ಬೇಕಿಲ್ಲ. ಈಗ ಎಂಥದ್ದು ಲೀಸ್ ಬೇಸ್ಡ್ ಇದೆಯಲ್ಲ, ಅವ್ರ ಅಪ್ಪನ ಕೇಳಿ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಮಂತ್ರಿಗಳು ಎಷ್ಟು ಜನ JDSಯಿಂದ ಲೀಸ್ ಮೇಲೆ ತಗೊಂಡ್ರಿ, ಮುಖ್ಯಮಂತ್ರಿಗಳಿಂದ ಹಿಡಿದು ಎಷ್ಟು ಜನ ಮಂತ್ರಿಗಳು ಲೀಸ್ ಬೇಸಿಸ್ ಮೇಲೆ ನಿಮ್ಮ ಪಾರ್ಟಿಗೆ ತಗೊಂಡಿದ್ದೀರಿ, ಎಷ್ಟು ಜನ ಮಂತ್ರಿಗಳು ಮಾಡ್ಕೊಂಡಿದ್ದೀರಿ. ಇವತ್ತು ಒಂದು ಕಡೆ ಒಬ್ಬರು ಲೀಸ್ ಪೀರಿಯಡ್ ಮುಗಿದೋಗಿದೆ, ನಾನು ಮುಖ್ಯಮಂತ್ರಿ ಮಾಡಿ ಅಂತಾರೆ. ಇನ್ನೊಬ್ಬರು ಲೀಸ್ ಪೀರಿಯಡ್ ಮುಗಿದಿಲ್ಲ, ನಾನೇ ಮುಂದುವರಿತೀನಿ ಅಂತಾರೆ. ಮೊದಲು ನಿಮ್ಮ ಪಾರ್ಟಿ ಹಣೆ ಬರ. ಇವತ್ತು ಮಹಾರಾಷ್ಟ್ರ ಏನಾಗಿದೆ, ಮುಂಬೈನಲ್ಲಿ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಕರ್ನಾಟಕದ ಹಣೆ ಬರುವ ಮುಂದಿನ ಚುನಾವಣೆ ಇದೇ ಆಗೋದು. ಅಲ್ಲೆಲ್ಲ ಬಿಹಾರದಲ್ಲಿ 6 ಸೀಟ್ ತಗೊಂಡವರಲ್ಲ, ಈ ದುರಂಕಾರ ಬಿಡದೇ ಇದ್ದರೆ ಏನು ಅಭಿವೃದ್ಧಿ ಮಾಡಿದ್ದೀನಿ ಅಂತೇಳಿ ನಿಮಗೆ ಅಧಿಕಾರ ಕೊಡ್ತಾರೆ ಪ್ರಿಯಾಂಕಾ ಖರ್ಗೆಗೆ? ಅವ್ರ ತಂದೆ ಮೊನ್ನೆ ಏನು ಮಾತಾಡೋರೆ, ಕಲಬುರಗಿ ಯಾವುದೋ ಯಡ್ರಾಮಿನೋ ಯಾವುದೋ ಊರು ಭಾಷಣ ಮಾಡಿದ್ರಲ್ಲ, ನೀವು ಇಲ್ಲಿ ಹುಟ್ಟೋದು ಬೇಡ, ನಾನು ಅಲ್ಲಿ ಹುಟ್ಟೋದು ಬೇಡ, ನಮ್ಮ ಅಭಿವೃದ್ಧಿ ಮೈಸೂರು ಕನಕಪುರದಷ್ಟು ಮಾಡಿಕೊಟ್ಬಿಡಿ. ನೀವು ಮಾಡಿದ್ದೇನು?
ಖರ್ಗೆ ಅವ್ರು 40 ವರ್ಷ ಇದ್ದರು, ಹಿರಿಯ ಖರ್ಗೆ. ಇವರು 8 ವರ್ಷ ಮಂತ್ರಿ, 8 ವರ್ಷ 9 ವರ್ಷ ಆಗಿರ್ಬೇಕು, ನನ್ನ 14 ತಿಂಗಳು ಸೇರಿ. ನೀವು ಮಾಡಿದ್ದೇನಪ್ಪ? ಅದಕ್ಕೆ ನಿಮಗೆ 200 ಸೀಟ್ ಕೊಟ್ಬಿಡ್ತಾರಾ? ಮುಂದೆ ಅಧಿಕಾರ ಕೊಡ್ತಾರಾ? ನನ್ನ ಪಕ್ಷ ನಾಶ ಆಗಿದೆಯೋ ಇಲ್ಲ ಉಳಿದಿದೆಯೋ ಮುಂದೆ ಜನ ತೀರ್ಮಾನ ಮಾಡ್ತಾರೆ. ನಿಮ್ಮ ಪರಿಸ್ಥಿತಿ ಎಲ್ಲಿಗೆ ಬರ್ತೀರಿ ಅನ್ನೋದನ್ನ ಸ್ವಲ್ಪ ಕೂತು ಯೋಚನೆ ಮಾಡಿ. ಏನೇನು ಮಾಡ್ತಾಯಿದ್ದೀರಿ ಇವತ್ತು ಈ ರಾಜ್ಯದಲ್ಲಿ, ನಿಮ್ಮನ್ನು ಎಲ್ಲಿಗೆ ತಗೊಂಡೋಗ್ತಾರೆ ಜನ, ಅದು ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ನನ್ನ ಪಕ್ಷದ ಬಗ್ಗೆ ಯೋಚನೆ ಮಾಡಬೇಡಿ, ನನ್ನ ಪಕ್ಷದ ಕಾರ್ಯಕರ್ತರು ಯೋಚನೆ ಮಾಡ್ತಾರೆ. ಈ ಪಕ್ಷ ಉಳಿಸ್ಬೇಕು. ಯಾಕೆಂದ್ರೆ ಗೊತ್ತಿದೆ ನನಗೆ, ಇಲ್ಲಿರ್ತಕ್ಕಂಥದ್ದು ಕಾಂಗ್ರೆಸ್ ನಾಯಕರಿಗೆ ಬೇರೆ ಪಕ್ಷದ ಬಗ್ಗೆ ಅವ್ರಿಗೇನು ತೊಂದರೆ ಇಲ್ಲ. ಇರೋದೇ ಜನತಾದಳ ಅವರಿಗೆ. ಜನತಾದಳ ಫಿನಿಶ್ ಆದರೆ ಅವ್ರು ಉಳಿತಾರೆ. ಜನತಾದಳ ಮೇಲೆ ಬಂದರೆ ಅವ್ರ ಲೈಫ್ ಏನು ಅಂತ ಗೊತ್ತವ್ರಿಗೆ. ಜಸ್ಟ್ ನಾವು BJPಯ ಜೊತೆ ಪಾರ್ಲಿಮೆಂಟ್ ಚುನಾವಣೆಗೆ ಒಂದು ಮೈತ್ರಿ ಮಾಡ್ಕೊಂಡಿದ್ದಕ್ಕೆ ನಿಮ್ಮ ಮನೆ ಬರ ಎಲ್ಲಿಗೆ ಬಂತು? ಇನ್ನೂ 4-5 ಸೀಟ್ ಬರಬೇಕಾಗಿತ್ತು ನನ್ನ ಲೆಕ್ಕದಲ್ಲಿ. ಸ್ವಲ್ಪ ನಮ್ಮಲ್ಲೇ ಆದಂಥ ಕೆಲವು ದೋಷದಿಂದ 9 ಸೀಟ್ ಗೆದ್ದಿದ್ದೀರಿ ಪಾರ್ಲಿಮೆಂಟಿಗೆ. ಇಲ್ಲಿದ್ರೆ 3ಕ್ಕೋ 4ಕ್ಕೋ ಇಳಿತಾ ಇದ್ದೀರಿ ಮೊನ್ನೆ ಅಧಿಕಾರ ಇಟ್ಕೊಂಡು. ಅದರಿಂದ JDS ಉಳಿತದೋ ನಾಶ ಆಗುತ್ತೋ ಖರ್ಗೆ ಎಲ್ಲ ಸರ್ಟಿಫಿಕೇಟ್ ಕೊಡೋದು ಈ ನಾಡಿನ ಜನತೆ ಕೊಡ್ತಾರೆ. ಅಲ್ಲಿವರೆಗೆ ಕಾದು ನೋಡಿ. ಯಾರು? ಯಾವ ಒಕ್ಕಲಿಗರು? ಯಾವ ಒಕ್ಕಲಿಗರನ್ನ? DK ಶಿವಕುಮಾರ್ ಅವ್ರನ್ನ ನಮ್ಮ ಸಮುದಾಯ ನೋಡಿ ನೋಡಿ, ಈಗ ಕೆಲವರಿಗೆ ಜನಬೆಂಬಲ ಬೇಕು ಅಂತಾರೆ, ಕೆಲವರು ಬೆಳಗ್ಗಿನ ಸಾಯಂಕಾಲದವರೆಗೂ ಹಣ ಲೂಟಿ ಮಾಡಬೇಕು ಅಂತಾರೆ. ಜನ ಬೆಂಬಲವನ್ನು ಇವತ್ತು ಯಾವ ರೀತಿ ಪಡಿಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಕ್ಷಣವೂ ರಾಜ್ಯದ ಲೂಟಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಜಾತಿ ಹೆಸರಿನಲ್ಲಿ ಬೆಂಬಲ ಕೊಡ್ತಾರಾ? ತಲೆ ಹೊಡೆದು. ಏಕೆಂದರೆ ಪಾಪ ಯಾರೋ ಹೇಳೋರೆ ಅವ್ರ ತಮ್ಮನೇ ಇರಬೇಕೇನೋ. ಕುಮಾರಸ್ವಾಮಿ ಬಂದು ಬಾಯಿ ಚಪ್ಪಲಿಕ್ಕೆ ಮಾತಾಡೋದಿದ್ದಾರೆ ಅಂತೇಳಿ. ನಾನು ಬಾಯಿ ಚಪ್ಪಲಿಕ್ಕೆ ಮಾತಾಡಲ್ಲ. ನಿಮ್ಮ ಹಲವಾರು ಅಕ್ರಮಗಳ ಬಗ್ಗೆ ಜನತೆಗೇನು ಮಾಹಿತಿ ಕೊಡ್ತೀನಿ. ನನ್ನ ಮತ್ತು ಜನತೆ ನಡುವೆ ಸಂಬಂಧ ಬೆಳೆಸ್ಕೊಳ್ಳಿಕ್ಕೆ ನಿಮ್ಮ ಅಣ್ಣ ತಮ್ಮಂದ್ರದ್ದೇನು? ಬೆಳಗ್ಗೆ ಎದ್ದರೆ ಯಾರು ತಲೆ ಹೊಡಿಬೇಕು, ಯಾವ ಭೂಮಿಗೆ ಫೆನ್ಸಿಂಗ್ ಹಾಕಬೇಕು, ಯಾವ ರೀತಿ ಅಕ್ರಮವಾಗಿ ಸಂಪಾದನೆ ಮಾಡಬೇಕು, ಇದಕ್ಕೆ ಜನ ನಿಮಗೆ ಬೆಂಬಲ ಕೊಡ್ತಾರಾ? ನಿಮ್ಮದೊಂದು ರೀತಿ ಚಪ್ಪಲ, ನಂದೊಂದು ರೀತಿ ಚಪ್ಪಲ. ನಿಮ್ಗೆ ಹಣ ಮಾಡೋ ಚಪ್ಪಲ, ನನಗೆ ಜನ ಬೆಂಬಲ ಪಡೆಯೋದು ಚಪ್ಪಲ. ಇರೋ ವ್ಯತ್ಯಾಸ ಅಷ್ಟೇ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.